ಅವ್ವ ಹುಡುಗಿಗೆ ಹಾಡಕ್ಕೆ ಬರ್ತತನ್ ಕೇಳ್ವಿ. ನಂಗೆ ಹಾಡಂದ್ರೆ ಭಾಳ ಇಷ್ಟ. ಅಂದಂಗ ಹುಡುಗಿಗೆ ಹಾಡಕ್ಕೆ ಬರ್ತೈತೇನ್ರಿ? ಹಾಂ ಬರ್ತೈತ್ರಿ. ಈಗಿನ ಕಾಲದ ಹುಡುಗಿಯರೆಲ್ಲ ಹಾಡು ಪಾಡು ಎಲ್ಲ ಹೇಳ್ತಾರಲ್ರಿ. ಎಲ್ಲಿ ಒಂದು ಹಾಡು ಹೇಳವ ಚಂದಂದು ಯಾವ್ದಾರ? ಅಯ್ಯೋ ದೇವ್ರೆ, ಇನ್ನೂ ಯಾವ ಕಾಲದಾಗದಾರ ಇವರು ಹಾಡು ಹೇಳ್ಬೇಕಾ? ಹಾಡ್ತೀನಿ. ಯಾವ ಹಾಡು ಹೇಳಿ? ಯಾವ್ದಾರ ಒಂದು ಹೇಳವ. ಯವ್ವ ನಾ ಹೆಂಗ ಬಾಳಲಿ, ಇಂಥ ಗಂಡನ್ ಕಟ್ಕೊಂಡು ಹೆಂಗ ಬಾಳಲಿ, ಯವ್ವ ನಾ ಹೆಂಗ ನೋಡಲಿ, ಇಂಥ ಮಸಡಿನ ಹೆಂಗ ನೋಡಲಿ. ಇದು ಬಿಡ ಬೇರೆ ಅದ ಚಂದಂದಾಡ. ಓ ಮಲೆನಾಡಿನ ಮೈಸಿರಿಯೇ, ಆರವಿ ಜಾರಿದ ಊಗರಿಯೇ, ನನ್ನಯ್ಯ ನಾಳೆಗೆ ನೀವಿರೇ ಸಾಕ್ಷಿಗೆ, ನನ್ನಯ್ಯ ಚಲುವೆಗೆ. ಓ ಮಲೆನಾಡಿನ ಮೈಸಿರಿಯೇ, ಸಾಕು ಬೇಡ ಸಾಕು. ಇರ್ಲಿ ಬಿಡು, ಚಂದ ಹಾಡ್ತಿ, ಬೇಡ ಸಾಕು. ಮತ್ತೆ ಉತ್ತರ ಕರ್ನಾಟಕನ ಮಲ್ನಾಡ ಅಂತೇಳಿ ಗೊತ್ತಾಗಂಗಿಲ್ಲ. ಮತ್ತೆ ಉತ್ತರ ಕರ್ನಾಟಕ ಹೋಗಿ ಮಲ್ನಾಡ ಆಗಿದ್ದಿತ್ತು. ಚೆನ್ನಾಗಿ ಆಡಿದ್ರಿ. ಅದು ಸಂಗೀತ ಕಲ್ತಿಲ್ಲ ನೋಡ್ರಿ, ಅದಕ್ಕೆ ಇನ್ನು ಪೂರ ಹಾಡಕ್ಕೆ ಬರಲ್ರಿ ರಾಗವಾಗಿ. ಬೇಕಾದ್ರೆ ನೀವು ಹೇಳಿದ್ರೆ ನಾ ರಾಗವಾಗಿ ಹಾಡಕ್ಕೆ ಕಲಿವ ಅಂತ ಹೇಳ್ತೀನಿ ರೀ, ಅದ್ರಾಗ ಏನಿಲ್ಲ. ಇರ್ಲಿ ಬಿಡ್ರಿ, ಏನು ಕಲಿಯೋದೇನು ಬೇಡ. ಆಕಿ ಹಾಡು ಕಲ್ತು ಜಿ ಕನ್ನಡಕ್ಕೆ ಹೋಗಿ ಸರಿಗಂಪಾದ ಹಾಡಿ ಏನು ಅವಾರ್ಡ್ ಗೆದ್ದು ಬರ್ಬೇಕಾಗಿಲ್ಲ. ಇರ್ಲಿ ಬಿಡ್ರಿ, ಇಟ್ಟು ಹಾಡಕ್ಕೆ ಬಂದ್ರೆ ಸಾಕು. ನಾವೇನು ಬರ್ತೀವ್ರಿ? ಹೋಗ್ಬರ್ತೀವಿ. ಹ್ಞೂ ಪ್ರೀತಮ್ಮ, ನಿಂಗೆ ಗೊತ್ತಲ್ಲ ವಿಚಾರ ಎಲ್ಲ. ಸರಿ ಹಂಗಾರೆ ಹೋಗ್ಬರ್ರಿ. ಹುಡುಗ ಚಂದದನಲ್ಲ ಅದಕ್ಕೆಮ್ಮ, ನಿಂಗೆ ಇಷ್ಟ ಆದ್ಮೇಲೆ ಹುಡುಗ ಯಾರು? ಆ ಕಡೆಯವ್ರ ಈ ಕಡೆಯವ್ರ? ನಡು ಮಧ್ಯೆ ಟೊಪ್ಪಿ ಹಾಕೊಂಡು ಕೂತಿದ್ದಿಲ್ಲನ ಅವನ ಹುಡುಗ. ಅಯ್ಯೋ ದೇವ್ರೆ, ನಾವಲ್ಲವ ಜೋಕರ್ ಇದ್ದಂಗ ಅದನ್ನ ಜೋಕ ಟೊಪ್ಪಿ ಹಾಕೊಂಡು ನಾವೆಲ್ಲವ ಅವ್ನು ಮಾಡ್ಕೊಳಕ್ಕೆ. ನಿಂಗೆ ತಲೆ ಬರಬರಿ ಐತಿಲ್ವೇ? ನನ್ನಂತಕಿನ ಒಯ್ದು ಅವ್ನ ಕೈ ಕೊಡ್ತೇನೆ ಅಂತೀಯಲ್ಲ ನೀನು. ಅವ್ನು ನೋಡಿದ್ರೆ ನನಗೆ ಆಗ್ಬರಲ್ಲ. ನಾವಲ್ಲ ಅಂದ್ರೆ ಒಲ್ಲೆ ಹುಚ್ಚಿದ್ದಂಗೆ ಐತಿ, ಹುಚ್ಚ ಮೇಡ. ಅದನ್ನ ನಾ ಕಟ್ಕೋಬೇಕನ? ಇನ್ನು ಯಾಕೆ ಕಾಲ್ದಾಗ ಅದಾರ ಹಾಡಕ್ ಬರ್ತತನ ಅಂತ. ಈ ಹುಡುಗಿಯಾರ ಸಿಕ್ಕರ್ ಸಾಕನ್ನಂಗ ಆಗೈತಿ. ಹಾಡಕ್ ಬರ್ತತೆ ಕುಣಿಯಾಕ್ ಬರ್ತತೆ ಅಂದ್ರೆ ಚಂಡಿ ಕೊಡೋದು ಕಳಿಸ್ತಾರ. ನೀನ್ ಬಾಯಿ ಮುಚ್ಕೊಂಡಿದ್ದೆ, ಅದಕ್ಕೆ ಹಾಡಿದ್ ನಾನು. ಏನಾತ ಒಂದು ಹಾಡು ಹೇಳಿದ್ರೆ ಏನಾರ ನೀನ್ ಬಾಯಿಸ್ ಬಿದ್ದೋಕತ್ತೇನ? ಹಾಡ್ಬೇಕು, ಮನ್ಯಾಗ 20 ಸಲ ಹಾಡ್ಕೊತ ಅಡ್ಡಾಡ್ತಿರ್ತಿ. ಅಯ್ಯೋ ಬೇಕಂತೇಳಿ ಅಷ್ಟು ಕೆಟ್ಟ ರಾಗದಾಗ ಅಸಹ್ಯ ಹಾಡ್ತೀಯನ? ನನಗೆ ಹಾಡಕ್ ಬರೋದ ಹಂಗ. ನನಗೆಲ್ಲ ಗೊತ್ತೈತಿ ನಿಂಗೆ ಹೆಂಗೆ ಹಾಡಕ್ ಬರ್ತತ ಅಂತೇಳಿ. ಏನ ಬೇಕಂತೇಳಿ ಹಾಡಿ ಅಂತಾವು. ನಾನೇನು ಬರ್ತೇನೆ ತೋರ್ವ, ಮನ್ಯಾಗ ಬೇಕಾದಷ್ಟು ಕೆಲಸ ಅದಾವ. ಅದೇಮ್ಮ ಹಂಗ ಹೊಂಟ್ರಲ್ಲ, ಮತ್ತೆ ಏನ್ ಮಾಡ್ಲವ? ನಿಮಗೆ ಹೆಂಗ ಅನ್ಸಿದ ಹುಡುಗ ಚಲೋನ ಅದನ್ ಬಿಡವ. ನೋಡವಾ, ನಾ ಹುಡುಗ ಹಂಗದಾನ ಹಿಂಗದಾನ ಅಂತ ನಾ ಹೇಳುದಿಲ್ಲ. ಹುಡುಗ ಚಲೋನೇ ಅದಾನಾತ, ಆದ್ರೆ ನನಗಿಷ್ಟ ಇಲ್ಲ. ಏನವ ಅವ್ನು ನೋಡಿದ್ರೆ ಜೋಕರ್ ಇದ್ದಂಗ. ನಾನು ಅವ್ನು ಮಾಡ್ಕೊಳಕೋಲ್ಲ ಬಿಡು. ನನಗಂತೂ ಅವ್ನ ಮೇಲೆ ಎಳ್ಳು ಕಳಷ್ಟು ಮನಸ್ಸಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡಕೋಬೇಡ. ನಾ ಮಾಡ್ಕೊಳಲ್ಲ ಅಂದ್ರೆ ಮಾಡ್ಕೊಳಲ್ಲ. ಏನು ಯಾಕೆ ಮನ್ಸಿಗೆ ನೋವು ಮಾಡ್ತೀನಿ? ಅವಲ್ಲ, ನಂಗೆ ಅವ್ನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅವ ಚಂದಿಲ್ಲವ, ಅವ್ನು ಸ್ವಲ್ಪ ಚಂದಿಲ್ಲ. ಮದುವೆ ಮಾಡ್ಕೊ ಅಂತೀನಿ. ನನಗೆ ಬೇಜಾರಾಗ್ತತೆ. ಇಂಥ ನಾಟಕ್ಕೆಲ್ಲ ಮಾಡಬೇಡ ನನ್ನ ಮುಂದೆ. ಆ ಹುಡುಗ ಚಂದದನ ನೋಡೋದಕ್ಕೆಮ್ಮ ಅವ್ರ ಕೆಲಸ ಬರ್ತೈತೆ ಮಾಡಕ್ಕಂತ ಕೇಳಿದ್ರೆ ನಂಗೆ ಬರಲ್ರಿ, ಏನು ಬರಲ್ಲ ಅಂತಾಳ. ಅಲ್ಲ ಅವ್ರು ಏನು ತಿಳ್ಕೊಬೇಕಂತೆ ನಾನು. ಈಕೆ ಅನ್ನೋ ರೀತಿ ಇದೆ, ಮಾಡೋ ರೀತಿ ಇದೆ ಹೇಳಿಕಿನ. ಕೆಲಸ ಬರ್ತದಕ್ಕೆಮ್ಮ ಈಕಿಗೆ. ಸುಳ್ಳ ಅವ್ನ ಇದ್ರಿಗೆ ಬರಲ್ಲ ಅಂತ ನೋಡು. ಅವ್ರ ಇದ್ರಿಗೆ ಅವ್ರು ಏನು ತಿಳ್ಕೊಬೇಕಂತೆ? ನಾ ಮದುವೆ ಮಾಡಕ್ತಾ ಇರಾಗಾರ ಒಂದು ಕೆಲಸ ಕಲ್ಸಿಲ್ಲ ಮಗಳಿಗೆ ಅನ್ನಂಗಿಲ್ಲ. ಅಲ್ಲಿ ಯಾರಾದರೂ ಕಲಿತೀನಿ ಅಂತ ಅನ್ಬೇಕು, ಇಲ್ಲ ಬರ್ತತಿ ಅಂತಾರೆ ಸುಳ್ಳು ಹೇಳ್ತಾರೆ ಕೆಲವರು. ಈಗೇನು ಅವ್ರೇನು ಮಾಡೇ ತೀರು ಅನ್ನಂಗಿಲ್ಲ. ನಿಧಾನ ಕಲ್ತ್ರು ಆಕತಿ. ಆದ್ರೆ ಆಕೆ ಅದನ್ನು ಒಂದು ಇಡ್ರ ಅಂದ್ಲನ ನೀವೇ ನೋಡ್ತೀರಿ. ಏನು ಕೇಳ್ತಿ? ನಂಗೆ ಆಗಲ್ಲ, ನಂಗೆ ಬರಂಗಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಅಂದ್ಲ. ಬೇಕಂತೇಳಿ ಯಾಕೆ ಅವ್ರು ಬಿಟ್ಟು ಎದ್ದೋಗ್ಲಿ ಅಂತೇಳಿ ಈಕಿಗೆ ಇಷ್ಟ ಇಲ್ಲ ಅತ್ತಿಯಮ್ಮ. ಅದಕ್ಕೆ ಹಂಗೆ ಮಾತಾಡಿದ್ಲಕ್ಕೆ ಗೊತ್ತನ? ಹೌದು, ನಂಗೆ ಮಾಮ ಅಂದ್ರೆ ಇಷ್ಟ. ಮಾಮ ಅತ್ತೆ ನೀ ಎಷ್ಟು ಮೋಸ ಮಾಡಿಬಿಟ್ಟಲ್ಲ ನಾನು ಏನು ನಿಂಗೆ ಅನ್ಯಾಯ ಮಾಡಿದ್ದೆ? ಮಾಮನ ಮದುವೆ ಮಾಡ್ಕೋಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಮಾಮ ಗಡ ಇನ್ನೊಂದು ಕಡೆ ಮದುವೆ ಮಾಡಿಬಿಟ್ಟು, ಇಲ್ಲಾಂದ್ರೆ ನನ್ನ ಮಾಮನ ಮದುವೆ ಮಾಡ್ಕೋತಿದ್ದೆ. ನಾನೇ ನಮ್ಮಪ್ಪನ ಮಾತು ಕೇಳ್ತಿದ್ದಿಲ್ಲ, ಸುಮ್ಮನೆ ಅಂದಿದ್ದು ಅಷ್ಟೇ. ನಮ್ಮಪ್ಪ ಕೊಡ್ಲಿ ಮದುವೆ ಮಾಡಲಿ ಅಂತ. ನಾನು ನಿಜವಾಗ್ಲೂ ಮಾಮನ ಇಷ್ಟಪಟ್ಟಿದ್ದೆ. ಅಷ್ಟು ಚಲೋ ಮಾಮನ್ ಬಿಟ್ಟು ಇದ್ಯಾದ ಹೇಪ್ಲ ಅಂತಂದು ಕೋಳಿ ಕುಂಟ್ಲನ್ನ ಇವ್ನ ನಾ ಮದುವೆ ಮಾಡ್ಕೋಬೇಕನ? ಜೋಕ್ಮಾರ್ ಜೋಳ ಹೊರ ಇದ್ದಂಗದ. ನಾ ಅವ್ನು ಮಾಡ್ಕೊಳಕ್ವಲ್ಲೆ. ನೀವೇನು ಬೇಕಾದ ಹೇಳ್ರಿ, ನಾನು ಸಾಯಿಸಿದ್ರು ಅಷ್ಟೇ. ನಾ ಮಾಡ್ಕೊಳಕ್ ಒಲ್ಲೆ ಅಂದ್ರೆ ಒಲ್ಲೆ. ನೋಡು ವಂದನ, ನೀನು ಸಣ್ಣ ಹುಡುಗಲ್ಲ. ಈ ರೀತಿ ಹತ್ತಗರ್ದ ಗೋಗಾಡ್ತಾರೆ ಯಾವ ವಾಸ್ತವ ಏನು ಬದಲಾಗುದಿಲ್ಲ. ಮದುವೆ ಆಗೈತಿ ಅವಂಗ, ನೀನು ಮದುವೆ ಆಗಿ ನಿನ್ನ ಜೀವನ ನೋಡ್ಕೊಳ್ಳೋದು ಕಲಿ. ಏನು ನಿಮ್ಮ ಅಪ್ಪನ ಮಾತು ಕೇಳಿ ನೀನು ನಾಟಕ ಮಾಡಿದ್ದೇವೆ ಬಿಟ್ಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಏನು ನಮಗೆ ಬೇಡ ಅನ್ಸೈತಿ ನಾವು ಬಿಟ್ಟೇವಿ. ನನ್ನ ಮಗ್ಗಿ ನನ್ನ ಮದುವೆ ಮಾಡೀನಿ. ಅವ್ನ ಪಾಡಿಗೆ ಅವ್ನ ಜೀವನದಾಗ ಅವ್ನು ಇನ್ನೂ ನಿಂತಿ ಕೊಟ್ಟು ಆರಾಮಾಗದ. ನಮ್ಮ ಏನು ಸುಮ್ಮನೆ ಅವ್ನ ಜೀವನ ಹಾಳು ಮಾಡೋ ಕೆಲಸ ನೀ ಮಾಡಕ್ಕೆ ಹೋಗಬೇಡ. ಮದುವೆ ಮಾಡ್ಕೊಂಡು ಲಕ್ಷಣವಾಗಿ ಹೋಗೋದು ಕಲಿ. ಏನು ಇದಲ್ಲ, ನೀ ಇನ್ನೂ 1 ವರ್ಷ ಅಲ್ಲ, ಇನ್ನೂ 10 ವರ್ಷಕ್ಕಾದ್ರೂ ನನ್ನ ಮಗ ಏನಕ್ಕಿನ್ ಬಿಟ್ಟು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳಕ್ಕೆ ಏನೈತಿ? ನಂಗೆ ಇಷ್ಟ ಮಾಡ್ಕೊಳಕ. ನಿನಗಿಷ್ಟ ಇದ್ರೆ ಅವ ಮಂದಿ ಮಾತು ಕೇಳ್ತಾನ, ನಿನ್ನಂಗಲ್ಲ. ನಾನು ಒಂದೇ ಮಾತ ಬೇಡ ಅಂದಿದ್ದಕ್ಕೆ ನಾನು ನನ್ನ ಗಂಡ ಇಬ್ರು ಬೇಡ ಅಂದಿದ್ದಕ್ಕೆ ಅವ್ನು ಒಂದೇ ಮಾತಿಗೆ ಬೇರೆ ಮದುವೆ ಮಾಡ್ಕೊಂಡ. ಅವ್ನ ಜೀವನ ನೋಡ್ಕೊಳಕತ್ತಾನ. ನಿನ್ನಂಗಲ್ಲ. ನೀನು ನೋಡು ನಿಮ್ಮಪ್ಪ ಬಿಡ, ನಿಮ್ಮಪ್ಪ ಅಂದ್ರು ಅಲ್ಲಿ ಹೋಗ್ಯಾನ. ನಿಮ್ಮವ್ನ ಮಾತಿಗೆ ಕಿಮ್ಮತ್ ಕೊಡಕತ್ತಿ. ಇಷ್ಟು ಚಂದ ಹುಡುಕ್ಯಾಡಿ ಅವರು ಗಂಡ ತಂದು ತೋರಿಸಿದ್ರೆ ಮದುವೆ ಮಾಡ್ಕೊಳಕತ್ತಿ.
ಚಲೋ ಅದನ ಮಾಡ್ಕೊ ಏನ ಅಲ್ಲ ಹಂಗಾದ್ರೆ ನಂಗೆ ಅವ್ನು ಇಷ್ಟ ಇಲ್ಲ. ಆ ಟೋಪಿ ಹಾಕೊಂಡವ ಬಾಜು ಕೂತವ ಇಷ್ಟ ಅದ ಅಣ್ಣ. ನಾನು ಅವ್ನು ಮದುವೆ ಮಾಡ್ಕೋತೇನೆ. ಯಾರನ್ನ? ರತನ್ನ? ರತನ್ ನಾನು ಕೇಳಿಲ್ಲ ಅವನ್ನ. ಸರಿ, ನಾನು ಬೆಳಗ್ಗೆ ನಾಳೆ ಒಂದು ಮಾತಾಡ್ತೀನಿ ಅವನ ಜೊತೆಗೆ, ನೋಡೋಣ. ಅಲ್ಲ, ನೀನು ಹಿಂಗಂದ್ರೆ ಹೆಂಗಂತ ತಮ್ಮಗೆ ನೋಡಕ್ಕೆ ಬಂದಿದ್ದು, ಈಗ ಅವ ಹೆಂಗೆ ಮದುವೆ ಮಾಡ್ಕೋತಾನ ನೋಡಂತಡಿ, ಕೇಳ್ತೀನಿ ಒಂದು ಮಾತು. ಆದರೂ ನೀ ಹಿಂಗಂದು ಈಗ ಏನು ಮಾಡ್ಬೇಕಂತ ನನಗೆ ತಿಳಿವಲ್ತ. ಅಣ್ಣ ನನ್ನ ಟೇಸ್ಟಿಗೆ ತಕ್ಕಂಗಾದ್ರೆ ರತನ್ ಅವ್ರು ಅದಾರ, ಆದ್ರೆ ಅವ್ನು ಟೋಪಿ ಹಾಕೊಂಡವನಂತರೂ ನಾನು ಮದುವೆ ಮಾಡ್ಕೊಳ್ಳಲ್ಲ. ಸತ್ರು ಹಿಂಗೆ ಸಾಯ್ತೀನಿ ಹೊರತು ಇಲ್ಲ ಮುದುಕಿ ಆಗಿರ್ತೀನಿ, ಅವನ್ನ ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ. ಅಲ್ಲ ಹೆಂಗ್ ಮಾತಾಡ್ತೀಯ? ಅಲ್ಲ, ತಮ್ಮ ಕನ್ನೆ ನೋಡಕ್ಕೆ ಅವ ಜೊತೆಗೆ ಬಂದ ಈಗ ಅವನ ಮಾಡ್ಕೊಳ್ಳೋದಂದ್ರೆ ಯಾರು ಒಪ್ತಾರೆ ಹೇಳಿದಕ್ಕೆ? ನೋಡವ, ಯಾರು ಒಪ್ತಾರೆ ಬಿಡ್ತಾರ ನಂಗದು ಗೊತ್ತಿಲ್ಲ. ನನಗವ ಇಷ್ಟ ಇಲ್ಲ. ನಂಗೆ ಇವನು ಇರ್ಲಿ ಪರವಾಗಿಲ್ಲ, ಇವನು ನನಗೆ ಇಷ್ಟ ಆಗೋ ರೀತಿ ಒಳಗೆ ಇವ ಅದಾನ, ಇವನು ಮದುವೆ ಮಾಡ್ಕೋತಾನೆ ಅಷ್ಟೇ. ಏನು ಯೋ ದೇವ್ರೇ, ಏನಂತ ಹೇಳಂತೆ ನಾನು. ನೋಡು ಆಕೆ ಮತ್ತೆ ಅವ ಬೇಡ ಇವ ಬೇಕು ಅನ್ನಕತ್ತಾಳ. ವಿಚಾರ ಮಾಡಿ ಮಾತಾಡ್ರಿ ಸೊ ಬಗ್ಗೆ. ನಾನು ಬರ್ತೇನೆ, ಹೊತ್ತಾತ ಮನೆ ಕಡೆ ಹೋಗ್ಬೇಕು. ಏನು ಕೆಲಸದ ಇದೇನಿಲ್ಲ ಹಿಂಗಂತಾಳಿಕೆ. ಏನು ಹೇಳ್ಬೇಕಾತಿದಕ್ಕೆ? ನೋಡಂತಡಿಯವ, ಅಕಸ್ಮಾತ್ ಅವ್ನು ಒಪ್ಪಲಿಲ್ಲ ಅಂದ್ರೆ ಈ ಸಂಬಂಧ ಕೈ ಬಿಡ್ರಿ. ಹಂಗಂತ ಆ ಟೋಪಿ ಹಾಕೊಂಡು ಮಾಡ್ಕೋತೀನಿ ಅನ್ಕೋಬೇಡ್ರಿ. ಹುಚ್ಚ ಬೇಡ. ಆ ಹುಚ್ಚ ಮೂಳಿ ನಾ ಮದುವೆ ಮಾಡ್ಕೋಬೇಕನ? ನೀನು ಭಾಳ ಶಾಣೆ ನೋಡಿ, ನೀನು ಮಂದೆಲ್ಲ ಹುಚ್ಚರು. ಅವ್ವ ನನ್ನ ನೀಟ್ ಕ್ಲಾಸಿಗೆ ಲೇಟ್ ಆಕೈತಿ, ಅರ್ಜೆಂಟ್ ಆಯ್ತವ, ಹೋಗ್ಬೇಕು. ನೋಡ, ನಾಷ್ಟ ಮಾಡಿ ಹೋಗು. ಅಲ್ಲಿ ಎಕ್ಸಾಮ್ ಬರೀವತ್ನ ಹೊಟ್ಟೆ ಹಸಂಗಿಲ್ಲ. ಹೊಟ್ಟೆ ಹಸ್ಕೊಂಡ್ರೆ ಅವು ಓದಿದ್ ಬರ್ದಿದ್ ನೆನಪಕ್ಕವನ. 2 ನಿಮಿಷ ಕುಂದ್ರ, ಪಟ್ಟ ಕುಂದ್ರ, ನಾನು ತೊಗೊಂಬರ್ತೇನೆ. ಸರಿ ಹಂಗಾರೆ ಸರಿ, ನಂದು ಓದ್ತೇನೆ ತಡಿ. ನೀಟ್ ಎಕ್ಸಾಮ್ ಐತಿ ಅಂದು. ಏನು ಹುಡುಗಿಯವ ಇದು, ತಿಂದು ಹೋಗೋದು ಗೊತ್ತಿಲ್ಲ. ಅವ ಒಳಗೆ ಬಂದು ತಡಿಬಿ, ಅಲ್ಲೇ ತಿಂತೀನಿ. ಅಲ್ಲ, ಅದು ಏನು ನೀಟೋ ಪಾಟೋ ನೆಟ್ಟೋ ಪುಟ್ಟೋ ಏನು ಓದ್ತಾವ ಏನಾಗ್ತಾಗ? ಅಲ್ಲ ಈಕೆ ಮತ್ತಂಗಾರೆ ಎಷ್ಟನೆತ್ತ ಓದ್ತಾದಾಳಂತ. ಸಾಕು, ಒಂದೇ ಚಪಾತಿ ಸಾಕು ನನಗೆ, ಸಾಕು. ಅವ ಲೇಟ್ ಆಗ್ತದವ, ಲೇಟ್ ಆಕೈತಿ ನಂದು ಎಕ್ಸಾಮ್. ಮತ್ತೆ ವಾಪಸ್ ಬರ್ತೀನಿ ಈಗ 1 ಗಂಟೆ ಮೇಲೆ. ಲೇಟ್ ಆಕೈತವ, ಸುಮ್ಮನೆ ನೀರು ಕೊಡು, ನೀರು ತಿನ್ನ. ಇನ್ನೊಂದು ಅವ ಖಾರ ಆಗೈತವಪ್ಪಲ್ಲೇ. ಇನ್ನೊಂದ್ಸಲ ಇದನ್ನು ಮಾಡ್ಬೇಡ ನೋಡಿ, ಅಷ್ಟೇ. ತಿನ್ನಕ್ಕಾಗಲ್ಲ ಬಿಡಕ್ಕಾಗಲ್ಲ ತಗ. ಅದು ಏನಂತ ಮಾಡ್ತೀಯ ಅನ್ನತ್ತಾಗ ನೋಡು, ಇಷ್ಟು ಖಾರ ಕಣ್ಣ ನೀರು ಬರಕತ್ವ ತಗ. ಬೆಂಡಿಕಾಯಿ ಪಲ್ಯದಾಗ ಗುಂಟ್ರು ಮೆಣಸಿಕಾಯಿ ತಿಂದಿರ್ಬೇಕ ಖಬರ್ಗೇಡಿ ನೀನು. ಅದಕ್ಕೆ ಹಾಕ್ತಿ. ಸಾಕು 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 ಕೆಬಿಡ. ಲೇಟ್ ಆಗಿ ಬರ್ಲೆ ಅವ. ಯಮ್ಮ ಆಶೀರ್ವಾದ ಮಾಡ, ಎಕ್ಸಾಮ್ ಅದ ನಾನು. ಓದವ, ಓದು ಚಂದಾಗಿ ಓದಿ ಮಾರ್ಕಸ್ ತೆಗಿವ. ಬರೀ ಮಾರ್ಕ್ಸ್ ಅಷ್ಟೇ ಅಲ್ಲ, ಫಸ್ಟ್ ರ್ಯಾಂಕ್ ಬರ್ಬೇಕು. ಏನ ಅಂದ್ರೆ ನೀ ಅನ್ಕೊಂಡಂಗ ಆಗೋದು ಎಲ್ಲ. ನೀಟ್ ಅಂದ್ರೆ ಏನು ಸುಮ್ಮನೆ ಅಲ್ಲ, 1 ವರ್ಷ ಎಕ್ಸ್ಟ್ರಾ ಹಚ್ಚಿಸ್ಬೇಕಂತದೀನಿ. ಈ ಸಲ ಏನಾದ್ರು ಜಾಸ್ತಿ ರಿಸಲ್ಟ್ ಬರಲಿಲ್ಲ ಚಲೋ ತಂಗಂದ್ರೆ ಇನ್ನೊಂದು ವರ್ಷ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಓದು. ಅವ ತಲೆ ಕೆಸ್ಕೊಳ, ನನ್ನ ಮಾರ್ಕ್ಸ್ ಚಲೋ ತೆಗಿತೀನಿ. ಏನ ನನಗೆ ಸೀಟ್ ಸಿಗ್ತೈತಿ. ಅಲ್ಲ ಈಗ ಎಷ್ಟನೇ ಕಲಿಯಕತ್ತಾಳ ಈಗ? ಆಕಿದು ಸೆಕೆಂಡ್ ಇಯರ್ ಮುಗೀತು, ಮೊನ್ನೆ ಮುಗಿದು ಈಗ ನೀಟ್ ಹಚ್ಚಾಳ. ಸೆಕೆಂಡ್ ಇಯರ್ ಅಂದ್ರೆ 12ನೇ ಮುಗಿತಾ? ಹ್ಞೂ ಬೇಮ್ಮ ಮುಗಿದು ಮತ್ತೆ ನೀಟ್ ಹಚ್ಚಾಳ. ನೀಟ್ ಅಂದ್ರೆ ಈ ಡಾಕ್ಟರ್ ಆಗುದದು. ಸ್ವಲ್ಪ ಚಲೋತ್ತಂಗೆ ಓದಿ ಮಾರ್ಕ್ಸ್ ತೆಗಿಬೇಕಿದ್ರೊಳಗೆ, ಅಂದ್ರೆ ಡಾಕ್ಟರ್ ಆಗಕ್ಕೆ ಸಾಧ್ಯ. ಅದಕ್ಕೆ ಅದನ್ನು ಹಚ್ಚಾಳ ಈಗ. ಡಾಕ್ಟರ್ ಹಾಕಳಂತ ಒಮ್ಮೆ ಏನೇನೋ ಅಂತಿದ್ಲಪ್ಪ ಅವಾಗೆಲ್ಲ, ಈಗ ಡಾಕ್ಟರ್ ಹಾಕಳಂತ. ಆಗ್ಲಿ ಬಿಡವ, ಏನು ಓದ್ತಾಳ ಓದ್ಲಂಗಾರ. ನಾನೇ ಆಕಿಗೆ ನೀಟ್ ಮಾಡಂತ ಹೇಳಿದ್ದೆ. ಯಾಕ? ಹೌದು ಮತ್ತೆ ಆಕಿನ ಬೇರೆ ಏನಾರ ಈಗ ಕೋಚಿಂಗ್ ಯಾವ್ದಾರ ಬೇರೆ ಏನಾರ ಕಲಿಯಕ್ಕೆ ಹಚ್ಚಿದ್ರೆ ಸಾಧಾರಣ ಕೆಲ್ಸಕ್ಕೆ ಹೋಗ್ಬೇಕಿತ್ತ. ಅದಕ್ಕೆ ಬೇಡ, ಡಾಕ್ಟರ್ ಆಗ್ಬೇಕಂತೇಳಿ ನನ್ನ ಮಗಳು ಚಲೋತ್ತಂಗೆ ಓದು ಅಂತ ಹೇಳೀನಿ. ದಾಳ ಡಿ ಫಾರ್ಮ ಮಾಡ ಅಂದೆ, ಒಲ್ಲ ಅಂದ್ಲ. ಎಂತ ಫಾರ್ಮನ ಏನ, ಒಟ್ಟು ನೋಡು ಮದುವೆಗೆ ಯಾವುದು ಅಡ್ತಾರ ಆಗ್ಬಾರ್ದು. ಇಲ್ಲ ಏನಾಗಲ್ಲ. ಯಮ್ಮ ನಂದು ಅರ್ಬಿ ಹೋಗ್ಯಾವ, ಆ ಅರ್ಬಿ ಹೋಗ್ಯಾದ, ಬಂಡೆ ತಿಕ್ಕದ ಕೆಲಸ ಹಿತ್ತಲಾಗ ನಾವು ಮಾಡ್ಕೋತೀನಿ. ಮಾಡು ನಂದೇನೈತಿ ಕೆಲಸ, ಒಂಚೂರು ಮಕ್ಕೋತೀನಿ. ಬೇಸರಾಗತ್ತತ್ತಾಗ ಒಂದಿಟ್ಟು ವಾಕಿಂಗಾರ ಹೋಗಿ ಬರ್ಲೇನ? ನಿಂಗೆ ಬೆಳಗ್ಗೆ ಹೋಗಂದಿದ್ದೆ. 10 ಗಂಟೆಗೆ ಹೋಗಿ ನೀನು. ನಾಳೆ ಬೆಳಗ್ಗೆ ಒಂದು 6-6:30 ಅಷ್ಟೊತ್ತಿಗೆ ಎದ್ದು 7 ಗಂಟೆ ಅಷ್ಟೊತ್ತಿಗೆ ಒಂಚೂರು ಅಡ್ಡಾಡ್ಕೊಂತ ಹಿಂಗೆ ಹೋಗಿ ಹಿಂಗೆ ಬಾ. ಕಾಲು ಸಡ್ಲಕ್ಕವು, ಕಾಲು ಅಂತೀವ ರಾತ್ರಿ. ಹೂನ ಎಂತ ನೋತಾವಂತಿ ಕಾಲು. ಹಿಚ್ಕರಿಲ್ಲ ಇವ ನನ್ನ ಕಾಲ್ನ. ಅಲ್ಲ ಹುಡುಗ ಆ ನಮ್ನಿ ನಿನ್ ನಿದ್ದೆ ಹತ್ತ ಮಠ ಹಿಚ್ಚತತಿ, ಮತ್ತೆ ಹಿಚ್ಕರಿಲ್ಲ ಇವ ಕಾಲ್ ಅಂತೀಯಲ್ವೇ? ಎಷ್ಟು ಹಿಚ್ಚಬೇಕು ನಿನ್ ಕಾಲು? ನೀನು ಅವ್ನು ಸುಮ್ಮನೆ ಎದಕ್ಕೆ ಕೊಟ್ಟ ಆಯ್ತು, ಯಾರ್ದಾರ ಜನ್ಮ ತೆಗೆದಿಟ್ಟಿ. ಕಾಲು ನೋವು ಬರೋದಿಲ್ಲ, ಒಂದಿಟ್ಟು ಅಡ್ಡಾಡ್ಕೊಂಬ. ಬರೀ ಕಾಲಿಚ್ಕಂತ ಜನ್ಮ ತಿಂತೀಯ ಹುಡುಗಂದು. ನೋಡಿ ಹಿಂಗಂತಿ ನೋಡು, ಹೆಂಗೂ ಅನ್ನಂಗಿಲ್ಲ. ಒಟ ಹಚ್ಕೊಂಡತ್ತಾಗ ನಾಷ್ಟ ಆಗೈತಲ್ಲ, ಚಾನು ಕೊಟ್ಟೇನಲ್ಲ, ಆರಾಮ್ ಕುಂದ್ರೀಗ. ಅಯ್ಯೋ ದೇವ್ರೆ. ಇಲ್ಲೇ ಕುಂತೀರೇನ? ಇವತ್ತು ಗಿರ್ಜಿ ಅನ್ಕೊಟ್ಟು ಎಷ್ಟು ಜಗಳ ಮಾಡಿದ್ಲು ಗೊತ್ತೇನ್ರಿ? ಅದೇ ಹೊರಗಿಂದ ಯಾವ್ದಾರ ಮದುವೆ ಮಾಡ್ಕೊಂಡಿದ್ನಿ ಅಂದ್ರೆ ಅಯ್ಯೋ ಗಂಡ ಹೆತ್ತರು ಗಂಡಿನ ತಾಯಿ ಅಂತೇಳಿ ಎಷ್ಟು ಮರ್ಯಾದೆ ಕೊಡ್ತಿದ್ರು. ಯಾವ್ದು ಇಲ್ದಂಗ ಆತು ಹೋಗತ್ತಾಗ. ಕ್ಯಾಬಿನೈ ಯಾಕೆ ಏನಾತು?
ಆಸ್ತಿ ಭಾಳ ಐತೆ ಅಂತೇಳಿ ನಾ ಸೊಸಿನೂ ಬಿಡಿಸ್ತಿ ಹಂಗಂಗ ಅಂತ ಕೇಳ್ತಾಳ ಏನ್ ಹೇಳ್ಬೇಕು ನನ್ನ ಬಾಯಾಗ ಬಂದಿತ್ತು ಸರಿಯಾಗಿ ಬೇಡ ಅಂತ ಸುಮ್ಮನಾಗೀನಿ ಬಿಡಿಸ್ತೇನೆ ಹೌದು ಏನೀಗ ಅಂತ ಕೇಳ್ತಿದ್ದೆ ನಾನು ಹೋಗ್ಲಿ ಪಾಪ ಅಂತೇಳಿ ಮತ್ತೆ ಏನಿಲ್ಲವಾ ಬಿಡಿಸಲ್ ತಗೋ ಅಂದೆ ಅಯ್ಯೋ ದೇವ್ರೇ ಏನಾತ್ ಬಿಡಿ ಇದೆ ಅಲ್ಲ ಕೇಳಿದ್ದವ್ರು ಅಷ್ಟೇ ಅಷ್ಟಕ್ಕೂ ಏನೋ ದೊಡ್ಡ ಜಗಳನೆ ಮಾಡಿ ಬಂದೆ ನನ್ನಂಗ ಮಾಡಕತ್ತೀಯಲ್ಲ ಅಯ್ಯೋ ದೇವ್ರೇ ಆ ಇದು ದೊಡ್ಡ ಜಗಳ ಅಲ್ಲನ ಆಕಿ ಎಷ್ಟಾದ್ರೂ ಹೆಣ್ಣತ್ತಕ್ಕೆ ನನ್ ಮುಂದೆ ಬಾಯಿಗೆ ಬಂದಂಗ ಮಾತಾಡಿಲ್ಲ ಗೊತ್ತೇನ್ರಿ ಮಾತಾಡತ್ಲೆ ನಿನ್ ನೀಸ್ ಮಣ್ಣಾತನ್ಲೆ ಏನ್ ನಾನ್ ಮುಕ್ಕತ್ತ ಸುಮ್ನ ಆಗೋಲಿ ನೀವ್ ಹಿಂಗಂತೀರಿ ಮತ್ತೆ ಆಕೆ ಅನ್ಲಾರ್ದು ಇನ್ನೇನ್ ಮಾಡ್ತಾ ಅದ ಹೊರಗಿನ ಬೀಗರಾಗಿದ್ರೆ ಎಷ್ಟು ಮರ್ಯಾದೆ ಕೊಡ್ತಿದ್ರು ಹೋಗ್ತಿದ್ದಂಗ ಬರ್ತಿದ್ದಂಗ ಇಲ್ಲೇ ಊರಂದ ಕಂಡು ಕೇಳಬೇಕೆ ಅಂತೇಳಿ ಮರ್ಯಾದಿನೇ ಇಲ್ದಂಗ ಆಗ್ಬಿಟ್ಟತಿ